ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 40 ಇಂಚಿನ ಬ್ಲೌಸು ಮುಂಭಾಗ ಯಾವ ರೀತಿ ಅಳತೆ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ. ಇದು ಯಾರಾದರೂ ಫಸ್ಟು ಸ್ಟಿಚಿಂಗ್ ಕಲಿಯುವವರಿಗೆ ಅನುಕೂಲ ಆಗುತ್ತೆ. ಓಕೆನಾ? ಈ ಮೆಥಡನ್ನು ನೀವು ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಹಿಂಭಾಗವನ್ನು ಇಟ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋ ಇದೆ ಹಿಂಭಾಗ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ. 40 ಇಂಚಿನ ಹಿಂಭಾಗ ಕಟ್ಟಿಂಗ್ ಮಾಡಿದ್ದೀನಿ ಅಲ್ವಾ, ಅದನ್ನೇ ಇಟ್ಟು ಒಂದು ಮಾರ್ಕ್ ಮಾಡಿದ್ದೀನಿ. ಹಾಗೆ ಮುಂಭಾಗಕ್ಕೆ ಅರ್ಧ ಇಂಚು ಈ ಕಡೆ ಬಿಟ್ಟು ನಾನು ಮಾರ್ಕ್ ಮಾಡಿರೋದು. ಓಕೆನಾ? ಈಗ ಮುಂಭಾಗ ನಾನು ಹೇಳ್ತೀನಿ. ಈ ಶೇಪನ್ನು ಕೊಟ್ಕೊಂಡಿದ್ದೀನಿ ನಾನೇ ಮೊದಲು. ಓಕೆನಾ? ಹಾಗೆ ಈ ಮುಂಭಾಗದ ಉದ್ದ 7.5 ಇದೆ. 7.5 ಇಟ್ಟಿದ್ದೀನಿ. ನಂತರ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆ ಇಲ್ಲಿ 3 ಇಂಚ್ ಇಟ್ಟಿದ್ದೀನಿ. ಹಿಂಭಾಗಕ್ಕೆ ನಾನು 2.5 ಇಂಚ್ ಇಟ್ಟಿದ್ದೀನಿ ಅಲ್ವಾ. ಇಲ್ಲಿ 3 ಅಂದರೆ ಈ ಕಡೆ ಕೆಳಗಡೆ 3.5 ಇಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಅಲ್ಲಿ 3 ಅಂದರೆ ಅಲ್ಲಿ ಅರ್ಧ ಇಂಚು ಹುಕ್ ಪಟ್ಟಿ ಎಲ್ಲ ಬರುತ್ತೆ ಅಲ್ವಾ, ಅಲ್ಲಿ ಹೋಗಿಬಿಡತ್ತೆ. ಹಾಗೆ ಅರ್ಧ ಇಂಚು ಇಲ್ಲಿ ಹೊರಗಡೆ ರೌಂಡ್ ಶೇಪ್ ಬರಲಿಕ್ಕೆ ಇಟ್ಟಿರೋದು. ಈ ರೀತಿ ನೆಕ್ ಮಾಡಿದರೆ ತುಂಬ ಚೆನ್ನಾಗಿ ರೌಂಡಾಗಿ ಕೂತ್ಕೊಳ್ಳುತ್ತೆ, ಹಾಗೆ ಜಾರ್ಕೊಳ್ಳಲ್ಲ. ಓಕೆನಾ? ಇದು ತುಂಬ ಡೀಪು ಇರಲ್ಲ ಮುಂದ್ಗಡೆ, ಹೀಗೆ ಅಗ್ಗಲವಾಗಿ ಚೆನ್ನಾಗಿ ಕೂತ್ಕೊಬಿಡತ್ತೆ. ಓಕೆನಾ? ಈ ರೀತಿ ಮಾಡಿ ಈ ಕೋನಿನ ಸಹಾಯದಿಂದ ಮಾರ್ಕನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರೌಂಡ್ ಶೇಪು ಬಂದುಬಿಡತ್ತೆ. ಹಾಗೆ ಇದು ಮುಂಭಾಗದ್ದು ಉದ್ದ ಎಷ್ಟಿದೆ ನೋಡೋಣ. ನಾನು ಅದು ಹಿಂಭಾಗದ್ದು ಮಾರ್ಕ್ ಅಂದರೆ ಕುತ್ತಿಗೆ ಮತ್ತು ಕೈ ತೋಳಿನ ಸುತ್ತಳತೆ ಎಷ್ಟು ಅಗಲ ಇಷ್ಟಕ್ಕೆ ಇಟ್ಕೊಂಡಿರೋದು. ಓಕೆನಾ? ಮತ್ತೊಮ್ಮೆ ಅಳೆಯುವ ಕೆಲಸ ಇರಲ್ಲ, ಅಳತೆಯನ್ನು ತೆಗೆಯೋ ಕೆಲಸ. ಹಾಗೆ ಮುಂಭಾಗಕ್ಕೆ ಸ್ವಲ್ಪ 1/4 ಇಂಚು ಒಳಗಡೆ ತೊಗೊಂಡಿದ್ದೀನಿ ನೋಡಿ. ಅದು ಹಿಂಭಾಗದ್ದು, ಇದು ಮುಂಭಾಗಕ್ಕೆ ಸ್ವಲ್ಪ ತೊಗೊಂಡ್ರೆ ಆಯಿತು. ಈ ಕೋನ್ ಸಹಾಯದಿಂದ ನಾವು ಒಳಗಡೆ ತೊಗೋಬೋದು. ಹಾಗೆ ಹಿಂಭಾಗಕ್ಕೆ ನಾನು 10 ಇಂಚ್ ಅಲ್ವಾ ಹಿಂಭಾಗ ಒಂದು ಪಾರ್ಟ್ಸು ಅಂದರೆ, ಈಗ ಒಂದು 40 ಇಂಚಿನ ಬ್ಲೌಸ್ ಅಂದರೆ 10 ಇಂಚ್ ಇಡಬೇಕು. ನಾನಲ್ಲಿ ಅರ್ಧ ಇಂಚ್ ಇಟ್ಟಿದ್ದೀನಿ ಅಲ್ವಾ, ಅದು ಡೀಪ್ ಇದೆ ಅಂತ. ಆದರೆ ಇದಕ್ಕೆ ನಾನು ಹಾಗೆ ಇಟ್ಟಿಲ್ಲ, ಇದಕ್ಕೆ ಕರೆಕ್ಟ್ 10 ಇಟ್ಟಿದ್ದೀನಿ. ಯಾಕೆ ಗೊತ್ತಾ? ಅಲ್ಲೊಂದು ಟಕ್ಸ್ ಬರುತ್ತೆ ನೋಡಿ, ಕೈ ತೋಳಿನ ಸುತ್ತಳತೆ ಹತ್ರ ಟಕ್ಸ್ ಬರುತ್ತೆ ಅಲ್ವಾ, ಅಲ್ಲೊಂದು ಅರ್ಧ ಇಂಚು ಹೋಗಿಬಿಡತ್ತೆ. ಓಕೆನಾ? ಇಲ್ಲಿ ಈ ಕಡೆ ನಾನು ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ, ಅಲ್ಲಿ ಅದು ಸರಿಯಾಗತ್ತೆ. ಓಕೆನಾ? ಅದನ್ನು ನಾವು ಕಡಿಮೆ ಮಾಡ್ಕೋಬಾರ್ದು ಮುಂಭಾಗವನ್ನು. ಹಿಂಭಾಗ ಡೀಪು ಬರತ್ತಲ್ವ, ಹಾಗಾಗಿ ಅದನ್ನು ಕಡಿಮೆ ತೊಗೊಳ್ಳೋದು. ಹಾಗೆ ಕೈ ತೋಳಿನ ಸುತ್ತಳತೆಯೂ ಕೂಡ 8.5 ಇದೆ. ಹಾಗೆ ಇಲ್ಲೂ ಕೂಡ ನಾನು ಶೋಲ್ಡರು ಜಾಸ್ತಿ ಇಟ್ಕೋತೀನಿ, ಒಂದು 3/4 ಇಂಚು, ಅಲ್ಲಿ 1/4 ಇಂಚು. ಸ್ಟಿಚಿಂಗ್ ಈ ರೀತಿ ಮಾಡಬೇಕು, ಜಾರ್ಕೊಳ್ಳಲ್ಲ. ಓಕೆನಾ? ಚೆನ್ನಾಗಿ ಕುತ್ಕೊಬಿಡುತ್ತೆ ಟೈಟಾಗಿ. ಹಾಗೆ ಮುಂಭಾಗ ಎಷ್ಟಿದೆ ಅಂತ ನೋಡೋಣ. ಮುಂಭಾಗ 17 ಇಂಚು ಇದೆ. ಓಕೆನಾ? 17 ಅಂದರೆ 1 ಇಂಚು ಜಾಸ್ತಿ ಇಟ್ಕೊಂಡಿರೋದು. ನಾನು ಬ್ಲೌಸ್ ಅಳೆದಾಗ 16, ನಾನಿಲ್ಲಿ 17 ಇಟ್ಕೊಂಡಿದ್ದೀನಿ. ಓಕೆನಾ? 10 ಇಂಚಿಗೆ ನಾನಿಲ್ಲಿ ಒಂದು ಟಕ್ಸ್ನ ಅಳತೆ ಕಂಡುಹಿಡ್ಕೋಬೇಕು ಅಲ್ವಾ. ಇದು 10 ಇಂಚು 40 ಸೈಜಿನ ಇಂಚು ಬ್ಲೌಸ್ ಅಲ್ವಾ, ಅದಕ್ಕೆ 1 ಇಂಚ್ ಜಾಸ್ತಿ, 10 + 1 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇದು ಒಂದು ಟಕ್ಸು ನಮಗೆ ಸಿಕ್ಕಿಬಿಡ್ತು. ಯಾವುದೇ ಒಂದು ಬ್ಲೌಸ್ಗಾದರೂ ಅಷ್ಟೇ, ಆ ಬ್ಲೌಸಿನ ಅಗಲ ಎಷ್ಟಿದೆ ಅದಕ್ಕಿಂತ 1 ಇಂಚು ಜಾಸ್ತಿ ಇಟ್ಟಿದ್ರೆ ಒಂದು ಟಕ್ಸ್ನ ಅಳತೆ ಸಿಕ್ಕಿಬಿಡತ್ತೆ ನೋಡಿ. ಕೆಲವೊಬ್ಬರಿಗೆ ಇನ್ನೂ ಸ್ವಲ್ಪ ಕೆಳಗಡೆ ಹೋಗುತ್ತೆ, ಕೆಲವೊಬ್ಬರಿಗೆ ಇನ್ನೂ ಸ್ವಲ್ಪ ಮೇಲ್ಗಡೆ ಬರುತ್ತೆ, ಅಲ್ಲೂ ಕೂಡ ನೀವು ಅಳತೆ ತಗೊಂಡು ಮಾಡ್ಬೋದು. ಓಕೆನಾ? ಇಲ್ಲಿ ಬೆಲ್ಟ್ ಪಟ್ಟಿ ನಾನಿಲ್ಲಿ 3.5 ಇಂಚು, ಹಾಗೆ ಅಲ್ಲಿ 3 ಇಂಚು, ಮಧ್ಯೆ 3 ಇಂಚು ಇಟ್ಟಿದ್ದೀನಿ. ಅದು ಸ್ಟಿಚಿಂಗ್ ಮಾಡುವಾಗ ಸರಿ ಬರುತ್ತೆ. ಕೆಲವೊಬ್ರದ್ದು ಬೆಲ್ಟ್ ಪಟ್ಟಿ ತುಂಬ ದೊಡ್ಡ ಇಟ್ಕೋತಾರೆ, ಆ ಥರನೂ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಓಕೆನಾ? ಈ ರೀತಿ ಇಟ್ಕೊಂಡಾಗ ಇಲ್ಲಿ 3.5, ಆ ಕಡೆ 3, ಮಧ್ಯೆ 3 ಇಡಲೇಬೇಕು. ಓಕೆನಾ? ಹಾಗೆ ಇನ್ನೊಂದು ಟಕ್ಸ್ ಇಲ್ಲಿ ನಾನು 5.75ಗೆ ಇಟ್ಟಿದ್ದೀನಿ. ಯಾಕೆ ಗೊತ್ತಾ? ಇಲ್ಲಿ ಸ್ಟಿಚಿಂಗ್ ಅರ್ಧ ಇಂಚು ಹೊರಟೋಗತ್ತೆ ಅಲ್ವಾ, 5 ಇಂಚಿಗೆ ಬರುತ್ತೆ. ಈ ಬ್ಲೌಸಿಗೆ ಇಷ್ಟೇ 5 ಇಂಚು, ಈ ಕಡೆಯಿಂದ 5 ಇಂಚು ಬರಬೇಕು. ಓಕೆನಾ? ಇಲ್ಲಿ ನಾನು ಮಧ್ಯ ಬರುತ್ತೆ ಅಲ್ವಾ, ಅಲ್ಲೊಂದು ಟಕ್ಸ್ ಬರುತ್ತೆ, ಅಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ತೀನಿ. 1 ಇಂಚ್ ಮಾಡಿ ಅಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲೊಂದು ಟಕ್ಸು ಸಿಕ್ಕಿಬಿಡ್ತು. ಇಲ್ಲಿ 5 ಇಂಚು, ಅಲ್ಲಿಂದ ಅಲ್ಲಿಗೆ 3.5 ಇಂಚು, ಈ ರೀತಿ ಮಾಡಿದಾಗ ಅಲ್ಲಿ ಸಿಕ್ಕಿಬಿಡುತ್ತೆ. ಓಕೆನಾ? ಹಾಗೆ ಈ ಟಕ್ಸನ್ನು ನಾವು ಇಲ್ಲಿ ಎಷ್ಟು 4 ಇಂಚಿಗೆ ಮಾಡ್ತೀನಿ. ಓಕೆನಾ? 4 ಇಂಚು ಅಂದರೆ ನಾನು ಸ್ಟಿಚ್ ಮಾಡಿದಾಗ 3.5 3/4 ಬರುತ್ತೆ. ಕೆಲವೊಬ್ರದ್ದು ಬ್ಲೌಸ್ ನೋಡಿ ಮಾಡಿ 4.5 ಹೀಗೆ ಬರುತ್ತೆ. ಓಕೆನಾ? ಹಾಗೆ ಈ ಟಕ್ಸನ್ನು ರೆಡಿ ಮಾಡೋಣ. ಇದು ಟಕ್ಸು ಬ್ಲೌಸ್ ನೋಡಿಕೊಂಡು ಮಾಡಬೇಕು, ಎಷ್ಟು ಅಗಲ ಇದೆ. ಆ ಕಡೆ ಈ ಕಡೆ ಸಾಧಾರಣವಾಗಿ 1 ಇಂಚು ಬಿಡಬೇಕು. ಓಕೆನಾ? ಕೆಲವೊಬ್ಬರಿಗೆ 1.5 ಇಂಚು ಬೇಕಾಗತ್ತೆ. ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ, ಬೆಲ್ಟ್ ಪಟ್ಟಿಯನ್ನು ಸಪ್ರೇಟ್ ಮಾಡಬೇಕಾಗತ್ತೆ. ಓಕೆನಾ?
ಕೆಲವೊಬ್ಬರಿಗೆ ಇನ್ನೂ ಉದ್ದ ಬರುತ್ತೆ, ಅಂದರೆ ಬ್ಲೌಸಿನ ಮುಂಭಾಗ ಅಲ್ವಾ, ಅದು ಸರಿಯಾಗಿ ಫಿಟ್ಟಿಂಗು ಬರಬೇಕಲ್ವ. ಹಾಗೆ ಇಲ್ಲಿಂದ ಆ ಕಡೆ 2 ಇಂಚು 1.5 ಇಂಚಿಗೆ ಮಾರ್ಕ್ ಮಾಡಿದರೆ ಆಯಿತು. ಅದೊಂದು ರೀತಿ ಚೆನ್ನಾಗಿ ಬರುತ್ತೆ. ಓಕೆನಾ, ಸ್ಟಿಚಿಂಗ್ ಮಾಡಿದಾಗ ಸರಿಯಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಮಾರ್ಕ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಎದುರುಗಡೆ ನಾನಿಲ್ಲಿ ಇಟ್ಟಿದ್ದೀನಿ, ಇಲ್ಲಿ 3 ಇಂಚಿಗೆ ಇಟ್ಟಿದ್ದೀನಿ. ಸ್ಟಿಚಿಂಗ್ ಮಾಡಿದಾಗ 2 ಮುಕ್ಕಾಲು ಹೀಗೆ ಬರುತ್ತೆ, ಅಂದರೆ ಮಧ್ಯ ಬರಬೇಕು. ಇಲ್ಲಿ ಯಾವುದು ಗೊತ್ತಾ, ಈ ಟಕ್ಸು ಆ ಕಡೆ ಹೋಗಬಾರ್ದು, ಈ ಕಡೆನೂ ಬರಬಾರ್ದು. ಈ ಟಕ್ಸು ಇಂಪಾರ್ಟೆಂಟು, ಹಾಗೆ ಈ ಟಕ್ಸು ಇಂಪಾರ್ಟೆಂಟು. ಓಕೆನಾ, ಇದೆರಡು ಟಕ್ಸು ಸರಿಯಾಗಿ ಬಂತು ಅಂದರೆ ಇನ್ನು ಉಳಿದ ಟಕ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೋ ಪ್ರಾಬ್ಲಮ್, ಏನೂ ಆಗೋಲ್ಲ. ಓಕೆನಾ, ಇದು 2 ಮಾತ್ರ ಚೆನ್ನಾಗಿ ಸರಿಯಾಗಿ ಮಾಡ್ಕೋಬೇಕು. ಹೊರಗಡೆನೂ ಹೋಗಬಾರ್ದು, ಒಳಗಡೆನೂ ಬರಬಾರ್ದು. ಅಲ್ಲೇ ನಾವು ಎಷ್ಟು ಸ್ವಲ್ಪ ದೊಡ್ಡ ಬೇಕು ಅಂದರೆ ದೊಡ್ಡನೂ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಟೈಟ್ ಆಗುತ್ತೆ ಅಂದಾಗ ಇನ್ನೂ ಸ್ವಲ್ಪ ಉದ್ದ ಇಟ್ಕೊಂಡು ಶೇಪನ್ನು ಕೊಡಬೇಕು. ಓಕೆನಾ, ಹಾಗೆ ಹಿಂಭಾಗದ್ದು ಇಲ್ಲಿ ಜಾಯಿಂಟ್ ಮಾಡ್ತಾರಲ್ವ, ಅಲ್ಲಿ 9 ಇಂಚು ಇದೆ ನೋಡಿ, ಅದು ಕೂಡ ಇಂಪಾರ್ಟೆಂಟು. ನಾವು ಮುಂಭಾಗ ಹೇಗೆ ಕಟ್ ಮಾಡಬೇಕು, 9 ಇಂಚಿದೆ, ಇಲ್ಲಿ ನಮಗೆ 2.5 ಇಂಚು ಹೊರಟೋಗುತ್ತೆ ಅಲ್ವಾ, 2.5 ಇಂಚನ್ನು ತೆಗಿಬೇಕು ನಾವು. ಅದು 9 ಇಂಚಿದೆ ಅಲ್ವಾ, 2 ಇಂಚನ್ನು ತೆಗಿಯೋಣ. 2.5 ಇಂಚು ಹೊರಟೋಗುತ್ತೆ, ಅಂದರೆ ಬೆಲ್ಟ್ ಪಟ್ಟಿಗೆ ಹೋಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಅಳತೆ ಇಡ್ತೀನಿ. ನೋಡಿ, ಇಲ್ಲಿ ಟಕ್ಸಿಗೂ ಬೇಕು, ಟಕ್ಸಿಗೆ 1.5 ಇಂಚ್ ಹೋಗುತ್ತೆ, ಆ ಕಡೆ ಈ ಕಡೆ ಸ್ಟಿಚಿಂಗಿಗೆ 1/2 ಇಂಚ್ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ 7 ಇಂಚಿಗೆ ಇಡ್ತೀನಿ. ಓಕೆನಾ, 7 ಇಂಚಿಗೆ ಇಡ್ತೀನಿ, ಅಷ್ಟು ಸಾಕು. ಇಲ್ಲಿ ನಾವು ಈ ರೀತಿ ಒಂದು ರೀತಿ ಬಾಕ್ಸ್ ಥರ ರೆಡಿ ಆಗುತ್ತೆ, ಈ ಥರ ಮಾಡಿಕೊಂಡ್ರೆ. ಓಕೆನಾ, ಬೆಲ್ಟ್ ಪಟ್ಟಿ 2.5 ಇಂಚಾದರೆ ಇಲ್ಲಿ ನಮಗೆ ಎಷ್ಟು ಬೇಕು ಅದನ್ನು ಮೈನಸ್ ಮಾಡ್ಕೋಬೇಕು. ಹಿಂಭಾಗದ ಅಳತೆಯಲ್ಲಿ ಮೈನಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಮೈನಸ್ ಮಾಡಿಕೊಂಡು ಎಲ್ಲಿ ಎಷ್ಟಿದೆ ನೋಡಿ ಅದಕ್ಕೆ 1.5-2 ಇಂಚು ಜಾಸ್ತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇಲ್ಲೂ ಅಷ್ಟೇ, ಎದುರುಗಡೆನೂ ಅಷ್ಟೇ. ನಮ್ಮದು ಬ್ಲೌಸ್ ಎಷ್ಟು ಉದ್ದ ಇದೆ ನೋಡ್ಕೋಬೇಕು, ಎಷ್ಟಿದೆ ಸ್ಟಿಚಿಂಗಿಗೆ ಎಷ್ಟು ಬೇಕು ಅಂದ್ಕೊಂಡು ನೋಡಿ. ಇದನ್ನು ಎಷ್ಟಿದೆ ಬೆಲ್ಟ್ ಪಟ್ಟಿ ಬಿಟ್ಟು ನಾವು ಅಳತೆ ಮಾಡಬೇಕು. ಬೆಲ್ಟ್ ಪಟ್ಟಿ 3 ಇಂಚ್ ಬರುತ್ತೆ, ನಾವು ಕರೆಕ್ಟ್ 3 ಇಂಚೇ ಮಾಡಬೇಕು ಬೆಲ್ಟ್ ಪಟ್ಟಿಯನ್ನು. ಆ ಕಡೆ 3 ಇಂಚು, ಮಧ್ಯ 1.5 ಇಂಚು, ಹೀಗೆ. ಕೆಲವೊಬ್ಬರಿಗೆ 3 ಇಂಚ್ ಬೇಕು ಅಲ್ವಾ. ರೆಡಿ ಇರೋದು 2.5 ಇಂಚು ಸಾಕಾಗತ್ತೆ, ಮಧ್ಯ ಬರೋದು ಆ ಕಡೆ ಈ ಕಡೆ 3 ಇಂಚು. ಅದನ್ನು ನೋಡ್ಕೋಬೇಕು, ಎಷ್ಟು ಬೇಕು ಅಷ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ಟಿಚಿಂಗಿಗೆ 1 ಇಂಚು, ಮಾರ್ಕಿಗೆ 1.5 ಇಂಚು, 1.5 ಇಂಚನ್ನು ತೆಗೆದು ನಂತರ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಜಾಯಿಂಟ್ ಮಾಡಬೇಕು. ಇಲ್ಲಿ ಟಕ್ಸು ತುಂಬ ಚೆನ್ನಾಗಿ ಬಂದುಬಿಡತ್ತೆ, ಟಕ್ಸು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಕಟ್ಟಿಂಗನ್ನು ಯಾವಾಗಲೂ ಕಲಿಬೇಕು. ಓಕೆನಾ, ಇದು ಕಲಿಯೋರಿಗೆ ಯೂಸ್ ಆಗುತ್ತೆ. ಇದೇ ರೀತಿ ಎಲ್ಲ ಬ್ಲೌಸಿಗೂ ಮಾಡ್ಕೋಬೋದು. ಅವ್ರದ್ದು ಬ್ಲೌಸ್ ಅಳತೆ ಇರುತ್ತೆ ಅಲ್ವಾ, ಅದನ್ನು ನಾವು ಸರಿಯಾಗಿ ನೋಡಿಕೊಂಡು ಬರ್ತಿಟ್ಕೊಂಡು ಈ ರೀತಿ ನಾವು ಅಳತೆ ತೆಗೆದ್ರೆ ಆಯಿತು ಅಷ್ಟೇ. ನೋಡಿ, ಇಲ್ಲಿ ಮಧ್ಯೆ ಒಂದು ಮಾರ್ಕ್ ಮಾಡ್ಕೋತೀನಿ. ಹಾಗೆ 3 ಅಥವಾ 3.5 ಇಂಚಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತೀನಿ. ಇದೊಂದು ಟಕ್ಸು ರೆಡಿ ಆಯಿತು. ಈ ಟಕ್ಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಓಕೆನಾ, ಅದೆರಡು ಟಕ್ಸು, ಅದು ಆ ಕಡೆ ಹೋಗಬಾರ್ದು, ಈ ಕಡೆ ಬರಬಾರ್ದು, ನೇರವಾಗಿ ಮಧ್ಯನೇ ಇರಬೇಕಲ್ವ. ಅದೆರಡು ಟಕ್ಸ್ ಮಾತ್ರ ಇಂಪಾರ್ಟೆಂಟು. ಇದು ಈ ಅಳತೆಗೆ ಇಷ್ಟು ಅಳತೆ ಬೇಕು. ಈ ಟಕ್ಸು ನಾನು ಇಟ್ಟಿದ್ದೀನಿ ಅಲ್ವಾ, 5 ಇಂಚು ರೆಡಿ ಬರಬೇಕು. ಇದು 4 ಇಂಚ್ ಇಟ್ಟಿದ್ದೀನಿ, 3.5-3 ಇಂಚು ರೆಡಿ ಬರಬೇಕು, ಅಥವಾ 4 ಇಂಚಾದರೂ ರೆಡಿ ಬರಬೇಕು. ಇದ್ದೇ ಅಳತೆ ಬರುತ್ತೆ. ಕೆಲವೊಂದು ಅಳತೆಗೆ ಸ್ವಲ್ಪ 1/2 ಇಂಚು ಕಡಿಮೆ ಅಷ್ಟೇ. ಈ ಮೆಥಡನ್ನು ನೀವು ಯೂಸ್ ಮಾಡಿದರೆ ಎಲ್ಲ ಬ್ಲೌಸ್ ಅಳತೆ ಸಿಕ್ಬಿಡತ್ತೆ. ಓಕೆನಾ, ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ.